ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಸಿ. ಸ್ವರ್ಗಕ್ಕಿಂತಲೂ ಪವಿತ್ರವಾದ ಈ ನನ್ನ ಭಾರತ ಭೂಮಿಗೆ ವಂದಿಸುತ್ತಾ ನಾನು ನಿಮ್ಮ ವಿನಯ್ ಮಲ್ಯಾಪುರ. ಗುರಿಯತ್ತ ಪಯಣ, ಗುರಿಯತ್ತ ಗಮನ, ಇದು ಸಾಧಕನ ಜೀವನ. ಗುರಿ ಇಲ್ಲದ ಜೀವನ ಸೂತ್ರ ಹರಿದ ಗಾಳಿಪಟದಂತೆ, ಬಾಗಿಲಿಲ್ಲದ ಮನೆಯಂತೆ. ಗುರಿ ಎಂದರೆ ಏನು? ಸಾಧಿಸುವ ಛಲ, ಎಲ್ಲಿಲ್ಲದ ಉತ್ಸಾಹ. ಓ ನನ್ನ ಆತ್ಮೀಯ ಬಿಸಿರಕ್ತದ ಯುವಕರೇ, ನಿಮ್ಮೆಲ್ಲರ ಕಣ್ಣಿನಲ್ಲಿ ಗುರಿಗಳು ಅವಿತುಕೊಂಡು ಕುಳಿತಿದ್ದಾರೆ. ಆದರೆ ಅವುಗಳು ಏಕೆ ಸಾಕಾರಗೊಳ್ಳುತ್ತಿಲ್ಲ? ಯಾವತ್ತಲೂ ಸಾಧಿಸುವ ಸಾಧಕ ನಕಾರಾತ್ಮಕ ವಿಚಾರಗಳತ್ತ, ನಕಾರಾತ್ಮಕ ಚಿಂತನೆಗಳತ್ತ ತಿರುಗಿ ಸಹಿತ ನೋಡಲ್ಲ. ಯುವಕರು ತಮ್ಮ ಗುರಿಯತ್ತ ಸಾಗಬೇಕಾದರೆ ಸದಾ ಕಾಲ ಸಕಾರಾತ್ಮಕ ವಿಚಾರ ಮಾಡುವಂತ ಸ್ನೇಹಿತರೊಂದಿಗೆ ಇರಬೇಕು. ಗುರಿ ಸಾಧಿಸುವ ಸಾಧಕನ ಬಗ್ಗೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ. ಸಾಧಿಸುವ ಯುವಕ ನಿದ್ರೆಯಲ್ಲಿಯೂ ಎಚ್ಚರವಾಗಿರುತ್ತಾನೆ, ಕೈಯಲ್ಲಿ ಆಗದೇ ಇರುವವನು ಸೂರ್ಯೋದಯವಾದರೂ ಮಲಗಿರುತ್ತಾನೆ. ಈ ಮಾತು ನನ್ನ ಇಂದಿನ ಯುವಕರು ಅರ್ಥ ಮಾಡಿಕೊಳ್ಳಬೇಕು. ಸಾಧನೆ ಮಾಡುವವನಿಗೆ ಸಾವಿರಾರು ದಾರಿಗಳು, ಸಾಧನೆಯನ್ನು ಬೆನ್ನಟ್ಟಿ ಹೊರಟವನಿಗೆ ನೂರಾರು ವೇದನೆಗಳು, ಸಾಧನೆ ಕೈಗೆ ಸಿಕ್ಕಿದಾಗ ಜಗತ್ತಿನಲ್ಲಿ ಸಹಸ್ರಾರು ಸನ್ಮಾನಗಳು. ನನ್ನ ಎಲ್ಲರ ಯುವಕರ ಬದುಕು ಸುಂದರ ಬದುಕಾಗಬೇಕೆಂದು ಹಾರೈಸುತ್ತೇನೆ. ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.